ನಮಸ್ಕಾರ. ಎಲ್ಲರ ಕ್ಷಮೆ ಕೋರ್ತೇನೆ. ನಾನು ಅಧ್ಯಕ್ಷರಿಗೆ ವೇದಿಕೆ ಮೇಲೆ ಕೂಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದೆ. ಅವರು ಹೇಳಿದರು, ಇಲ್ಲ ಎಲ್ಲರ ಜೊತೆಗೂ ನಾನು ಕೂಡ್ತೇನೆ, ಎಲ್ಲರ ಮಾತನ್ನು ಕೇಳೋದು ಸೂಕ್ತ, ನಾನು ಒಬ್ಬನೆಯಲ್ಲಿ ಕೂಡುವಂಥದ್ದು ಸರಿಯಲ್ಲ ಅಂಥೇಳಿ ಅವರು ಅಲ್ಲೇ ಉಪಸ್ಥಿತರಿದ್ದಾರೆ. ಸ್ನೇಹಿತರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂದ ಕೂಡಲೇ ನಾವು ಅವರೆಲ್ಲ ನಮನಗಳನ್ನು, ಪ್ರಣಾಮಗಳನ್ನು ಸಲ್ಲಿಸಿದ್ವಿ. ಮಹಾತ್ಮ ಗಾಂಧಿಯವರಿಗೆ, ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ, ಇವರಿಗೆ ನಮನಗಳನ್ನು ನಾವು ಈಗಾಗಲೇ ಸಲ್ಲಿಸಿದ್ದೇವೆ, ಪ್ರಣಾಮಗಳನ್ನು ಸಲ್ಲಿಸಿದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಪ್ರಯತ್ನಗಳನ್ನು ಮಾಡಿದಂಥ ಧೀಮಂತ ನಾಯಕರು. ಸ್ವಾತಂತ್ರ್ಯ ಹೋರಾಟವನ್ನು ಮಾಡದೇ ಇದ್ದಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ. ಸ್ವಾತಂತ್ರ್ಯ ಬಂದದ್ದ ಪರಿಣಾಮ ಅತ್ಯುತ್ತಮವಾದಂಥ ಒಂದು ಜನಪರವಾದಂಥ ಒಂದು ಸಂವಿಧಾನವನ್ನು ನಮಗೆ ನಾವೇ ಅಳವಡಿಸಿಕೊಂಡಿದ್ದೇವೆ. ಪ್ರಥಮ ಪ್ರಧಾನಮಂತ್ರಿಗಳಾದ ಪಂಡಿತ್ ನೆಹರೂರವರು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕಾಗತ್ತೆ ಸ್ನೇಹಿತರೆ. ಹಾಗೆಯೇ ಒಂದು ಜನಪರ ಸಂವಿಧಾನವನ್ನು ನೀಡಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ಹಾಗೆಯೇ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ರೂಪವನ್ನು, ಹೊಸ ಸಂಘಟನೆಯನ್ನು ಬಡವರ ಪರವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ ಅತ್ಯಂತ ಜನಪರವಾದಂಥ ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು ಕೊಟ್ಟಂಥ ಒಬ್ಬ ದಿಟ್ಟ ಮಹಿಳೆ ನಾಯಕರಾಗಿ ಅತ್ಯಂತ ಸಮರ್ಥವಾಗಿ ದೇಶವನ್ನು ಮುನ್ನಡೆಸಿದಂಥವ್ರು. ಮಹಾತ್ಮ ಗಾಂಧಿಯವರು ನಾವು ಎಲ್ಲ ಕಾಲಕ್ಕೂ ಕೂಡ ಇತಿಹಾಸದ ಪುಟಗಳಲ್ಲಿ ಇತಿಹಾಸವನ್ನು ಅವರು ಗೊತ್ತು ಮಾಡಿದ್ದಾರೆ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ತ್ಯಾಗವನ್ನು ಮಾಡಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ಆ ಹೋರಾಟ ಮಾಡಿದ ಪರಿಣಾಮ ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಕೆಲವು ಟಾಕಿಂಗ್ ಪಾಯಿಂಟ್ಸನ್ನು ಅಷ್ಟೇ ಕೊಡ್ತೇನೆ. ಮತ್ತು ನಾವು ನೀವು ಕೂಡಿ ಮಾಡಬೇಕಾಗಿರುವಂಥ ಜವಾಬ್ದಾರಿಗಳ ಅದರ ಬಗ್ಗೆ ನಿಮ್ಮೆಲ್ಲರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಂದು ಹೊಸ ವಾತಾವರಣ ಕೂಡ ನಿರ್ಮಾಣ ಆಗಿದೆ. 6 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕ್ರಿಯಾಶೀಲವಾಗಿ, ಜವಾಬ್ದಾರಿಯುತವಾಗಿ ಕಾರ್ಯಕ್ರಮಗಳನ್ನು, ಕಾನೂನುಗಳನ್ನು, ಅದರ ಹಿಂದಿನ BJPಯ ವಿರುದ್ಧ ಹೋರಾಟವನ್ನು ಮಾಡಿ ಸಿದ್ದರಾಮಯ್ಯನವರ ಜೊತೆಗೂಡಿ ಮಾಡಿದಂಥ ಪ್ರಯತ್ನ, ಅವರ ಅಧ್ಯಕ್ಷರಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅತ್ಯಂತ ಉತ್ಸಾಹದಿಂದ ಅವರು ತಮ್ಮ ಕಾರ್ಯವೈಖರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ. ಹಾಗೆಯೇ ನಮ್ಮ ಹರಿಪ್ರಸಾದ್ ಅವರು, BK ಹರಿಪ್ರಸಾದ್ ಅವರು ಕಾಂಗ್ರೆಸ್ಸಿಗೆ ಅತ್ಯಂತ ಸಮರ್ಪಣಾ ಭಾವದಿಂದ ಆ ಕಡೆ ಈ ಕಡೆ ಯಾವ ಕಡೆಗೂ ನೋಡದೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ, ಸಂವಿಧಾನದ ಆಶಯಗಳಿಗೆ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ನಿರಂತರವಾಗಿ, ಯಾರಾದರೂ ಸಾಮಾನ್ಯವಾಗಿ ಸರ್ಕಾರದಲ್ಲಿ ಏನಾದರೂ ಅವಕಾಶ ಕೊಡ್ತೀರಾ ಅಂತ ಹೇಳಿದ್ರೆ ನನಗೆ ಸರ್ಕಾರದಲ್ಲಿ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆದರೆ BK ಹರಿಪ್ರಸಾದ್ ಅವರು ನನಗೆ ಪಕ್ಷದ ಸಂಘಟನೆಯಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಿ ಅಂತ ಕೇಳುವಂಥ ಒಬ್ಬ ವ್ಯಕ್ತಿ, ಒಬ್ಬ ನಾಯಕ ಅವರು. ಹಾಗಾಗಿ ಇಡೀ ಭಾರತದ ಎಲ್ಲ ಕಾಂಗ್ರೆಸ್ಸಿಗರ ಪರಿಚಯ ಇದೆ. ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಹಾಗೆಯೇ ರಾಹುಲ್ ಗಾಂಧಿಯವರು, ಎಲ್ಲರ ಜೊತೆಗೂ ಕೂಡ ಅತ್ಯಂತ ನಿಕಟವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದವರು, ಅತ್ಯಂತ ಸಮರ್ಥವಾಗಿ ರಾಜ್ಯಸಭೆಯಲ್ಲೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯಸಭೆಯಲ್ಲಿ ಅವರು ಅತ್ಯಂತ ಸಮರ್ಥವಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಡೆಲ್ಲಿನಲ್ಲಿ AICC ಕಚೇರಿಯ ಸಮರ್ಥವಾಗಿರಲಿಲ್ಲ, ಪರಿಣಾಮಕಾರಿಯಾಗಿರಲಿಲ್ಲ. ಅತ್ಯಂತ ಒಂದು ಸಮರ್ಥವಾದಂಥ ಒಂದು ಕಟ್ಟಡವನ್ನು ಕೂಡ ಅವರು ನಿರ್ಮಾಣವನ್ನು, ಎಲ್ಲರ ಸಹಕಾರವನ್ನು ಕೂಡ ಅವರು ಪಡ್ಕೊಂಡು ಮಾಡಿದ್ದಾರೆ ಮತ್ತು ರಾಜ್ಯಸಭೆಗೆ ಪುನರಾಯ್ಕೆಯಾಗಿದ್ದಾರೆ. ಅವರು ನಮ್ಮ ಹರಿಪ್ರಸಾದ್ ಅವರನ್ನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಹರಿಪ್ರಸಾದ್ ಅವರು ಸೂಕ್ತ ಅಂತ ಹೇಳಿ ಅವರನ್ನು ಇವತ್ತು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ಹರಿಪ್ರಸಾದ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಕೂಡ ನಾನು ಶುಭವನ್ನು ಕೋರುತ್ತೇನೆ, ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಸ್ನೇಹಿತರೆ. ಹಾಗೆಯೇ ಮತ್ತೊಂದು ಇತಿಹಾಸ ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಜನಪರವಾಗಿ ಆಡಳಿತವನ್ನು ಮಾಡಿ
ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿ 8 ವರ್ಷಗಳ ಕಾಲ ದೀರ್ಘ ಮುಖ್ಯಮಂತ್ರಿಗಳಾಗಿ 17 ಬಜೆಟ್ಗಳನ್ನು ಇವತ್ತು ರಾಜ್ಯದ ಅಭಿವೃದ್ಧಿಗೆ ಜನರ ಪರವಾಗಿ ಅರ್ಪಿಸಿದಂಥ ಒಬ್ಬ ನಾಯಕ. ಇವತ್ತು ಬಹಳ ಜನ ನಿರೀಕ್ಷೆಯನ್ನು ಮಾಡಿದ್ರು, ಇವರು ಅಧಿಕಾರವನ್ನ ಕೊಡ್ತಾರೋ ಇಲ್ವೋ ಹಾಗೆ ಹೀಗೆ ಅಂತ ಹೇಳಿ ಬೇರೆ ಬೇರೆ ಅತ್ಯಂತ ಗೌರವಯುತವಾಗಿ ಜವಾಬ್ದಾರಿಯುತವಾಗಿ AICC ಅವರ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಅವರು ಏನು ಹೇಳಿದ್ರು, ಇವರೇನು ಮಾತಾಡ್ಕೊಂಡು ಬಂದಿದ್ರು, ಹಾಗೆ ಶಿವಕುಮಾರ್ ಅವರಿಗೆ ಅವರು ಮುಖ್ಯಮಂತ್ರಿಗಳಾಗಿ ಹೊಸ ತಲೆಮಾರಿನ ಜನರಿಗೆ ಇವತ್ತು ಅವರು ಅಧಿಕಾರವನ್ನು ಹಸ್ತಾಂತರ ಮಾಡುವಂಥದ್ರಲ್ಲಿ ಇಡೀ ದೇಶದ ಮೆಚ್ಚುಗೆಯನ್ನು ಸಿದ್ದರಾಮಯ್ಯನವರು ಗಳಿಸಿಕೊಂಡಿದ್ದಾರೆ. ಅವರು ಕೂಡ ಇವತ್ತು CWS ಸದಸ್ಯರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಡಾಕ್ಟರ್ G. ಪರಮೇಶ್ವರ ಅವರು ಉಪಮುಖ್ಯಮಂತ್ರಿಗಳಾಗಿ ಇವತ್ತು ಆಗಿದ್ದಾರೆ. ಇವತ್ತು ಆ 8 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇತಿಹಾಸದಲ್ಲಿ ಯಾರೂ ಕೂಡ ಇಷ್ಟು ದೀರ್ಘವಾಗಿ ಅಧ್ಯಕ್ಷರುಗಳಾಗಿರಲಿಲ್ಲ. ಹಾಗಾಗಿ ಅವರು ಕೂಡ 2013ರಲ್ಲಿ ಸಮರ್ಥವಾಗಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ರಲ್ಲಿ ಅವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇವರೆಲ್ಲರ ಮಾರ್ಗದರ್ಶನ ತೆಗೆದುಕೊಂಡು ಸಿದ್ದರಾಮಯ್ಯನವರ ಜೊತೆಗೂಡಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಪಕ್ಷ ಅಧಿಕಾರಕ್ಕೆ ಬರುವಂಥದ್ರಲ್ಲಿ ಅವರು ಕೂಡ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ನಿಮ್ಮೆಲ್ಲರ ಕಾರ್ಯಕ್ರಮ. ಇದು ಕಾರ್ಯಕ್ರಮದ ಮಧ್ಯೆ ತಾವ್ಯಾರೂ ಕೂಡ ಹೊರಗೆ ಹೋಗಬಾರ್ದು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಇದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ಗೆ ಸಂಬಂಧಪಟ್ಟಂತ ಮತ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ನಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ. ಸೊ ನಾನು ಒಂದಷ್ಟೇ ಟಾಕಿಂಗ್ ಪಾಯಿಂಟ್ಸ್ ಅನ್ನು ಹೇಳಿ ಆಮೇಲೆ ನಮ್ಮ ಅಧ್ಯಕ್ಷರು ಮಾತಾಡೋರಿದ್ದಾರೆ, ಮಂಜುನಾಥ್ ಭಂಡಾರಿ ಅವರು ಮಾತಾಡೋರಿದ್ದಾರೆ, UT ಖಾದರ್ ಅವರು ಮಾತಾಡಿದ್ದಾರೆ, ವಿನಯ್ ಕುಮಾರ್ ಸೊರ್ಕೆ ಅವರು ಮಾತಾಡೋರಿದ್ದಾರೆ, B. ರಮಾನಾಥ್ ರೈ ಅವರು ಮಾತಾಡೋರಿದ್ದಾರೆ, ಜಯಪ್ರಕಾಶ್ ಹೆಗಡೆ ಅವರು ಮಾತಾಡ್ತಾರೆ. ಅದಾದ ಮೇಲೆ ಏನಾದರೂ BLA 2ಗಳು ಯಾರಿದ್ದೀರಿ, ಹಾಗೆಯೇ ಬ್ಲಾಕ್ ಅಧ್ಯಕ್ಷರುಗಳು ಯಾರಿದ್ದೀರಿ, ಅವ್ರಿಗೆ ಮಾತ್ರ ಕ್ಲಾರಿಫಿಕೇಶನ್ಸ್ ಕೇಳಕ್ಕೆ ಅವಕಾಶ ಇರುತ್ತೆ. ಅವ್ರೇನಾದರೂ ಕ್ಲಾರಿಫಿಕೇಶನ್ಸ್ ಇದಕ್ಕೆ ಸಂಬಂಧಪಟ್ಟಾಗೆ ಕೇಳುವಂಥದ್ದಿದ್ರೆ SIRಗೆ ಸಂಬಂಧಪಟ್ಟಾಗೆ ಬೇರೆ ಯಾವುದೇ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ ದಯಮಾಡಿ. ಹಾಗಾಗಿ ಅದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಮತ್ತು ನಮ್ಮ ಮಂಜುನಾಥ್ ಭಂಡಾರಿ ಅವರು ನಿಮಗೆ ಆ ಕ್ಲಾರಿಫಿಕೇಶನ್ಸ್ ಬಗ್ಗೆ ನಿಮಗೆ ಅದಕ್ಕೆ ಅವ್ರಿಗೆ ಏನೆಲ್ಲ ಮಾಡಬೇಕು, ಏನು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋಂಥ ಎಲ್ಲ ವಿವರಗಳನ್ನು ಕೂಡ ಕಾರ್ಯಾಧ್ಯಕ್ಷರು ಮತ್ತು ಜಯಪ್ರಕಾಶ್ ಹೆಗಡೆ ಅವರು ತಮಗೆ ತಿಳಿಸ್ಕೊಡ್ತಾರೆ. ಅದಾದಮೇಲೆ ವಂದನಾರ್ಪಣೆ ಇರುತ್ತೆ ಪದ್ಮರಾಜ್ ಅವರಿಂದ, ಆಮೇಲೆ ರಾಷ್ಟ್ರಗೀತೆ ಇರುತ್ತೆ. ಸೊ ಕಾರ್ಯಕ್ರಮವನ್ನು ಐವಾನ್ ಡಿಸೋಜ ಅವರು ನಿರೂಪಣೆಯನ್ನು ಮಾಡ್ತಾರೆ. ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡ್ಕೊಂಡು ಹೋಗಬೇಕಾಗತ್ತೆ. ಅಧ್ಯಕ್ಷರಾದ ಮೇಲೆ ಪ್ರಥಮವಾಗಿ ಮಂಗಳೂರಿಗೆ ಬಂದಿದ್ದಾರೆ. ಇದಾದ ಮೇಲೆ 25ನೇ ತಾರೀಕು ಹುಬ್ಬಳ್ಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಕೂಡ ಇಂಥದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಾದ ಮೇಲೆ 28 ಮೈಸೂರಿನಲ್ಲಿ, 29 ಗುಲ್ಬರ್ಗದಲ್ಲಿ, 30 ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಮತದಾರರ ಗಮನವನ್ನು ಸೆಳೆಯುವಂಥದ್ದು. ನಮ್ಮ ಮಾಧ್ಯಮ ಸ್ನೇಹಿತರುಗಳ ಮುಖಾಂತರ ಅವರು ಕೂಡ ಬಂದಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಮತ್ತು ಆಹ್ವಾನ ಕೂಡ ಅವ್ರಿಗೂ ಕೂಡ ನೀಡಿದ್ದಾರೆ. ದಯಮಾಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರೋದ್ರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮಗಳ ವಿವರಗಳನ್ನು ತಾವು ತಮ್ಮ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳ ಮುಖಾಂತರ, ಯಾಕಂತ ಹೇಳಿದ್ರೆ ಇದೊಂದು ಜನಪರವಾದಂತಹ ಒಂದು ಕಾರ್ಯಕ್ರಮ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ತಮ್ಮದೇ ಆದಂತಹ ಹಕ್ಕು ಮತ್ತು ಜವಾಬ್ದಾರಿಗಳ ಪರವಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ, ಇದನ್ನು ಕೂಡ. ಹಾಗಾಗಿ ಒಂದು ಯಾರು ನೈಜ ಮತದಾರರಿದ್ದಾರೆ, ಆ ನೈಜ ಮತದಾರರು ಯಾವುದೇ ಕಾರಣಕ್ಕಾಗಿ ಯಾವುದೇ ಸಬಬುಗಳನ್ನು ಎಲೆಕ್ಷನ್ ಕಮಿಷನ್ ಅವರು ಹೇಳಿದೆ ಆ ಮತಗಳನ್ನು ತಿರಸ್ಕಾರ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಪಕ್ಷ ನೋಡ್ಕೊಳ್ಳೋದಕ್ಕೆ ಬದ್ಧವಾಗಿದೆ. ಅದನ್ನು ಕೂಡ BLAಗಳು ಮತ್ತು ನಮ್ಮ ಯಾರೆಲ್ಲ ವಿಧಾನಸಭೆ ಮತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಂಥ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಹೊಣೆಗಾರಿಕೆ ಕೂಡ ಇದೆ. ಇದನ್ನು ನಾವು ಗಂಭೀರವಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅವರ ಸಹಾಯಕ್ಕೆ ನಾವು ಹೋಗಬೇಕಾಗತ್ತೆ. ಯಾವುದೋ ದಾಖಲೆಗಳನ್ನ ಹೆಸರಿಲ್ಲ ಅಂತಲೋ, ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಲೋ, ಮತ್ತೆ ಯಾವುದೋ ಒಂದು 13 ಸರ್ಟಿಫಿಕೇಟ್ಗಳನ್ನು ಅವರು ವಿನಾಕಾರಣ ಕೇಳಿದಾರಲ್ಲ, ಅದೆಲ್ಲದರ ಬಗ್ಗೆನೂ ನಾವು ನೆರವಾಗುವಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ಅಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈಗಿನ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ DK ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ನೈಜ ಮತದಾರರು ಯಾರಿದ್ದಾರೆ ಅವರು ಯಾವುದೇ, ಅದರಲ್ಲೂ ವಿಶೇಷವಾಗಿ ಯಾಕಂದ್ರೆ BJPಯವರ ಸಂಚಿದೆ, BJPಯವರ ಉದ್ದೇಶ ಏನು, ಯಾರೆಲ್ಲ ಕಾಂಗ್ರೆಸ್ಸಿನ ಬೆಂಬಲಿಗರಿದ್ದಾರೆ, ಕಾಂಗ್ರೆಸ್ಸಿನ ಹಿತೈಷಿಗಳು ಯಾರಿದ್ದಾರೆ
ಅವ್ರನ್ನ ಹೇಗೆ ಮತದಾರ ಪಟ್ಟಿಯಿಂದ ಹೊರಗೆ ಕಳಿಸ್ಬೋದು ಅನ್ನೋಂಥ ಒಂದು ಪ್ರಯತ್ನವನ್ನು ಬಹಳ ನಿಗೂಢವಾಗಿ ಅವರು ಮಾಡ್ತಾ ಇದ್ದಾರೆ. ಅವರು ಕೂಡ ತಮ್ಮ ತಂಡಗಳನ್ನು ಮಾಡ್ಕೊಂಡಿದ್ದಾರೆ. ಬರೇ ನಾವು ಮಾತ್ರ ಮಾಡ್ತಿದ್ದೀವಿ ಅಂತ ತಾವ್ಯಾರು ಕೂಡ ಎಚ್ಚರ ತಪ್ಪೋದು ಬೇಡ. ಯಾಕಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ದೇಶವನ್ನು ಆಳ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಎಲೆಕ್ಷನ್ ಕಮಿಷನ್ ಅನ್ನು ಹೇಗೆಲ್ಲ ದುರುಪಯೋಗಗಳು ಮಾಡ್ಕೊಳ್ಬೋದು ಅನ್ನೋಂಥದ್ದನ್ನ ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ದುರುಪಯೋಗವನ್ನು ಈ ಸಂಸ್ಥೆಯನ್ನು ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಒಂದು ರಾಜಕೀಯ ಪಕ್ಷವಾಗಿ ನಮಗೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬಹಳ ದೊಡ್ಡ ಹೊಣೆಗಾರಿಕೆ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ನಾವು ಗಮನವನ್ನು ಹರಿಸಬೇಕಾಗತ್ತೆ ಸ್ನೇಹಿತರೆ. ಸುಮಾರು 45 ಕ್ಷೇತ್ರಗಳನ್ನು ಅವರು ಗುರುತು ಮಾಡಿದ್ದಾರೆ. ಅವರು 100, 200 ಮತ್ತು 10,000 ಮತಗಳಲ್ಲಿ ಯಾರೆಲ್ಲ ನಮ್ಮ ಅಭ್ಯರ್ಥಿಗಳು ಹಿನ್ನಡೆ ಆಗಿದೆ ಆ ಕ್ಷೇತ್ರಗಳಲ್ಲಿ ನಾವು ಹೇಗೆ ಕೈಯಾಡಿಸಿ ಕಾಂಗ್ರೆಸ್ಸಿನ ಬೆಂಬಲಿಗರು ಹಿತೈಷಿಗಳ ಮತದಾರರ ಹಕ್ಕುಗಳನ್ನು ಕಸಿದುಕೊಂಡ್ರೆ ನಾವಲ್ಲಿ ಹೇಗೆ ಗೆಲುವನ್ನು ಸಾಧಿಸಬಹುದು ಅಂತ ಹೇಳಿ ಆ ಪ್ರಯತ್ನಗಳ ಕಡೆ ಅವರ ಗಮನವನ್ನು ಹರಿಸ್ತಾ ಇದ್ದಾರೆ. ಹಾಗಾಗಿ ನಾನು BLAಗಳಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸುಮ್ಮನೆ ನೇಮಕಾವಸ್ಥೆ ತಾವ್ಯಾರು ಕೂಡ BLAಗಳಾಗಬೇಡಿ. ಯಾರಿಗೆ ಸಮಯ ಕೊಡೋಕ್ಕಾಗುತ್ತೆ, ಯಾರಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ, ಯಾರಿಗೆ ಬದ್ಧತೆ ಇದೆ ಅವರನ್ನ ಮಾತ್ರ ದಯಮಾಡಿ ನಮ್ಮ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥವರು, ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ಮುಖಂಡರುಗಳು ಅವರಿಗೆ ತಿಳಿ ಹೇಳಬೇಕಾಗತ್ತೆ. BLOಗಳ ಜೊತೆಗೆ ಮನೆಗೆ ಹೋಗಿ ಭೇಟಿಯನ್ನು ಕೊಡಬೇಕಾಗತ್ತೆ. ನೀವು BLOಗಳ ಜೊತೆ ಸಂಪರ್ಕ ಇಟ್ಕೊಳ್ಳದೆ ಇದ್ರೆ ಅಥವಾ BLOಗಳೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ, ಅವ್ರ ಗಮನಕ್ಕೂ ಕೂಡ ತನ್ನಿ. ಆಮೇಲೆ ನಮ್ಮ ಮುಖಂಡರುಗಳು ಇರ್ತಾರೆ, ಡೆಪ್ಯೂಟಿ ಕಮಿಷನರ್ ಗಮನಕ್ಕೂ ತನ್ನಿ. ಇಂಥ BLO ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರೆ ಅಲ್ಲಿ ಕೂಡ ಅವರು ಸೂಚನೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ಸರ್ಕಾರ ಕೂಡ, ಮುಖ್ಯಮಂತ್ರಿಗಳು ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಜವಾಬ್ದಾರಿನೂ ಕೂಡ ಇದೆ. ಯಾಕಂತಂದ್ರೆ ಇದು ಸಂವಿಧಾನದ ಉದ್ದೇಶ, ಸಂವಿಧಾನದ ಆಶಯ. ಇವತ್ತು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಸಂವಿಧಾನ ಗಟ್ಟಿಗೊಳಿಸುವಂಥದ್ದು. ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಸಂವಿಧಾನಕ್ಕೆ ಬದ್ಧವಾಗಿದ್ದು ಸಂವಿಧಾನದ ಆಶಯಗಳನ್ನ, ಉದ್ದೇಶಗಳನ್ನ ಅತ್ಯಂತ ಸಮರ್ಪಕವಾಗಿ, ಅಲ್ಲೊಂದು ಇಲ್ಲೊಂದು ಲೋಪದೋಷಗಳಾಗಿರ್ಬೋದು, ಎಲ್ಲದರ ಮಧ್ಯೆನೂ ಕೂಡ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಗಟ್ಟಿಗೊಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಅದರ ನಾಯಕರು ಅನ್ನುವಂಥದ್ದು. ನಾನು ಈಗಾಗಲೇ ಹರಿಪ್ರಸಾದ್ ಅವರನ್ನು ನೆನಪು ಮಾಡಿಕೊಳ್ತಾ ಇದ್ದೆ. ಹರಿಪ್ರಸಾದ್ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರ ಜೊತೆಗೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆಯೇ ರಾಜೀವ್ ಗಾಂಧಿ ಅವರ ಜೊತೆ ಕೆಲಸ ಮಾಡಿದ್ದಾರೆ. ಸುಮಾರು ರಾಹುಲ್ ಗಾಂಧಿ ಅವರ ಜೊತೆ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಭಾರತ ಜೋಡೋ ಕಾರ್ಯಕ್ರಮ ಅತ್ಯಂತ ಪರಿಣಾಮಕಾರಿಯಾಗಿ ದೇಶದಲ್ಲಿ ನಡೀತು. ಗಾಂಧಿಯವರು ಪಾದಯಾತ್ರೆ ಮಾಡಿದ್ರು, ಅದಾದ್ಮೇಲೆ ವಿನೋಬಾ ಭಾವೆ ಪಾದಯಾತ್ರೆ ಮಾಡಿದ್ರು ದೇಶದ ಉದ್ದಗಲಕ್ಕೂ. ಅದಾದ್ಮೇಲೆ ಚಂದ್ರಶೇಖರ್ ಅವರು ಕೂಡ ಪಾದಯಾತ್ರೆಯನ್ನು ಮಾಡಿದ್ರು. ಆದ್ರೆ ಇಷ್ಟು ದೊಡ್ಡ ಪಾದಯಾತ್ರೆಯನ್ನ ಯಾರದಾದ್ರೂ ಕೂಡ ಭಾರತ ದೇಶದಲ್ಲಿ ಒಬ್ಬ ನಾಯಕ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಂಥವ್ರು ಮಾಡಿದ್ರೆ ಅದು ರಾಹುಲ್ ಗಾಂಧಿ ಅವರು ಮಾತ್ರ. ರಾಹುಲ್ ಗಾಂಧಿ ಅವರು ಇವತ್ತು ದೇಶದ ಜನರ ಗಮನವನ್ನು ಸೆಳೆದಿದ್ದಾರೆ. ಲೋಕಸಭೆಯಲ್ಲೂ ಕೂಡ ಕೆಲಸವನ್ನು ಅತ್ಯಂತ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ RSS ಐಡಿಯಾಲಜಿ ಜೊತೆಗೆ ಯಾವುದೇ ರಾಜಿ ಇಲ್ಲ, ಸಂವಿಧಾನದ ಆಶಯಗಳಿಗೆ ವಿರುದ್ಧ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಲೈಕ್ ಮೈಂಡೆಡ್ ಪೊಲಿಟಿಕಲ್ ಪಾರ್ಟೀಸ್ ಅನ್ನೇನು ಕೂಡ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಒಟ್ಟುಗೂಡಿಸುವಂತ ಒಂದು ಪ್ರಯತ್ನ ಈ ದೇಶದಲ್ಲಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಇವತ್ತು ಸೌಹಾರ್ದತೆಯನ್ನು ಹಾಳು ಮಾಡುವಂಥದ್ರಲ್ಲಿ, ಸಂವಿಧಾನದ ಉದ್ದೇಶಗಳನ್ನು ಮೂಲೆಗುಂಪು ಮಾಡುವಂಥದ್ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ, ಬಿಜೆಪಿ ಸರ್ಕಾರ, NDA ಸರ್ಕಾರ ಇವತ್ತು ಆ ಪ್ರಯತ್ನದಲ್ಲಿ ಇಡೀ ದೇಶದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡುವಂಥದ್ರಲ್ಲಿ ಆಗ್ತಾ ಇದೆ. ಇವತ್ತು ಮಂಗಳೂರು, ಉಡುಪಿ, ಕರಾವಳಿ ಪ್ರದೇಶ ಅತ್ಯಂತ ಪ್ರಗತಿಪರವಾದಂಥ ಬುದ್ಧಿವಂತರ ಜಿಲ್ಲೆ ಇದು, ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಇಲ್ಲಿ ಕೊರತೆ ಯಾವುದಕ್ಕಾಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿಯವರು ಮತ್ತು ಅವರ ಸಂಘಗಳು ಮಾಡ್ತಾ ಇರತಕ್ಕಂಥ ಅಧ್ವಾನದ ಸೌಹಾರ್ದತೆ. ಎಲ್ಲಿ ಸಾಮಾಜಿಕ ಸೌಹಾರ್ದತೆ ಹಾಳಾಗುತ್ತೆ ಅಲ್ಲಿ ಯಾವುದೇ ರೀತಿಯ ಆಡಳಿತ ಮತ್ತು ಅಭಿವೃದ್ಧಿಯನ್ನು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಹಿಂದೆ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರನವರು ಗೃಹ ಸಚಿವರಾಗಿದ್ದಂಥ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಒಂದು ತಂಡವಾಗಿ ಕಳಿಸಿಕೊಟ್ಟಿದ್ರು. ಅನೇಕ ಅಧ್ವಾನಗಳು, ತಾಪತ್ರೆಗಳು, ಕೊಲೆಗಳು, ಮಗದೊಂದು ಆದಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಕಡೆ ಎಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿ ಒಂದು ವರದಿಯನ್ನು ಕೊಟ್ಟ ಮೇಲೆ ಆ ವರದಿಯನ್ನು ಅತ್ಯಂತ ಎತ್ತರ ಅವರು ಇವತ್ತು ಒಂದು ಸೌಹಾರ್ದತೆಯ ವಾತಾವರಣ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಕೂಡ ತಾವು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಮುಖ್ಯವಾಗಿ BLA 2ಗಳು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇದೇನು ಅಂತ ಹೇಳಿದ್ರೆ 30ನೇ ತಾರೀಕಿಂದ ಈ ತಿಂಗಳು UT ಖಾದರ್ ಅವರು ಬಂದಿದ್ದಾರೆ. ಸಮರ್ಪಕವಾಗಿ ಸ್ಪೀಕರ್ ಅವರಾಗಿ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಅಧ್ಯಕ್ಷರಾಗಿ ಅತ್ಯಂತ ಸಮರ್ಪಕವಾಗಿ ಅವರು ಕೆಲಸವನ್ನ ಮಾಡಿದಂಥವರು, ಮಂಗಳೂರಿನ ಹೆಮ್ಮೆ ಕೂಡ ಅವರು. ಅವರಿಗೆ ಇವತ್ತು ಸಚಿವರಾಗಿ ನೂತನ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ
ಮತ್ತೆ ಹಿಂದಿನ ಆರೋಗ್ಯ ಸಚಿವರಾಗಿ ವಾಪಸ್ ಬಂದಿದ್ದಾರೆ ಅವರು. ಹಾಗಾಗಿ ತಮಗೆ ಸ್ವಾಗತವನ್ನು ಕೋರ್ತೇನೆ ಮತ್ತು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಸ್ನೇಹಿತರೆ, 30/6/26ರಲ್ಲಿ 30/6/26ರಿಂದ BLOಗಳು ಬೂತ್ ಲೆವೆಲ್ ಆಫೀಸರ್ಸ್ ಮನೆಗೆ ಭೇಟಿ ಕೊಡ್ತಾರೆ. ದಯಮಾಡಿ ನೋಟ್ ಮಾಡ್ಕೊಳ್ಬೇಕು. ಬೂತ್ ಲೆವೆಲ್ ಆಫೀಸರ್ಸ್ 30ನೇ ತಾರೀಕಿಂದ ಮನೆಗಳಿಗೆ ಭೇಟಿ ಕೊಡ್ತಾರೆ. BLAಗಳು ಯಾರಿದ್ದೀರಿ ಅವರೆಲ್ಲ ಕೂಡ BLOಗಳ ಜೊತೆಗೂಡಿ ಮನೆಗೆ ಹೋಗ್ಬೇಕು. ಅಲ್ಲಿ ಎನ್ಯುಮರೇಷನ್ ಫಾರಂ ಅಲ್ಲಿ ಎರಡನ್ನ ತಗೋಬೇಕು. ನಮ್ಮ BLOಗಳು ಕೆಲವು ಸರಿ ಏನ್ ಮಾಡ್ತಾರೆ, ಒಬ್ಬರಿಗೆ ಕೊಟ್ಬಿಡ್ತಾರೆ. 2 ಫಾರಂ ಅನ್ನ ತಗೋಬೇಕು. ಒಂದು ಆ ಮತದಾರ ಯಾರಿದ್ದಾರೆ ಅವ್ರ ಹತ್ರನ ಇಟ್ಕೋಬೇಕು, ಅಕ್ನಾಲೆಡ್ಜ್. ಅದಕ್ಕೆ ಫೋಟೋ ಏನೆಲ್ಲ ಕೇಳಿದ್ದಾರೆ, ಸರ್ಟಿಫಿಕೇಟ್ಸ್ ಏನೆಲ್ಲ ಕೇಳಿದ್ದಾರೆ, ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ದಾರೆ, ಸೊ ಇದನ್ನ ನಾವು ತೋರಿಸಿ ಮತ್ತೆ ಪಡ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಇದನ್ನು ಕೂಡ ನಿಮಗೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹಾಗೇನೆ ನಮ್ಮ ಕಾರ್ಪೊರೇಷನ್ ಎಲ್ಲ ಚುನಾವಣೆಗಳು ಬರ್ತಾ ಇದ್ದಾವೆ. ಇದನ್ನು ಕೂಡ ನಮ್ಮ ಎಲ್ಲ ಸ್ಥಳೀಯ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳು ಕೂಡ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಮತದಾರ ಪಟ್ಟಿನೇ ಇಲ್ಲ ಅಂತಂದ್ರೆ ಬಡವರಿಗೂ ಶೋಷಿತರಿಗೂ ತೊಂದರೆ ಆಗತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರು ಮತದಾರ ಪಟ್ಟಿಯಿಂದ ಹೊರಗೆ ಉಳ್ಕೋತಾರೆ ಅವರಿಗೆ ಸರ್ಕಾರದ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಅಂತೇಳಿ. ಹಾಗಾಗಿ ಕಾರ್ಮಿಕರು, ಶೋಷಿತರು, ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ದಾಖಲೆ ಇಟ್ಕೊಳ್ಳುವಂಥದ್ದು ಕಷ್ಟ ಇದೆ. ಅನೇಕ ಬಡವರು ಗುಡಿಸಲುಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಸಣ್ಣ ಪ್ರಮಾಣದಲ್ಲಿ ಚಿಕ್ಕ ಮನೆಗಳಲ್ಲಿ ವಾಸ ಮಾಡುವಂಥವ್ರು, ಸ್ಲಮ್ಗಳಲ್ಲಿ ವಾಸ ಮಾಡುವಂಥ ಅನೇಕ ಜನರಿದ್ದಾರೆ. ಇದನ್ನು ಉದ್ದೇಶಪೂರ್ವಕವಾಗಿಯೇ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ನಾನಾ ದಾಖಲೆಗಳನ್ನು ಇವತ್ತು ಅವ್ರು ಕೇಳಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅವರಿಗೆ ನೆರವಾಗಬೇಕಾಗಿರುವಂಥದ್ದು ಒಂದು ರಾಜಕೀಯ ಪಕ್ಷವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಜವಾಬ್ದಾರಿಯುವಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಹಕ್ಕು ಮತ್ತು ಜವಾಬ್ದಾರಿಗಳು. ಅವರ ಪರವಾಗಿ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡೋಣ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಣ ಅನ್ನೋಂಥ ಮಾತನ್ನು ಹೇಳಿ, ಆಮೇಲೆ 5/8/26ಕ್ಕೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಪಬ್ಲಿಷ್ ಮಾಡ್ತಾರೆ. 5ನೇ ಆಗಸ್ಟ್ 26. ಈ ಡ್ರಾಫ್ಟ್ ರೋಲ್ ಆಗಕ್ಕೆ ಮುಂಚೆ ಒಂದು ವಾರಕ್ಕೆ ಮುಂಚೆನೆ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲ ಮತದಾರರ ಮನೆಗಳಿಗೆ ಹೋಗಿದ್ದಾರಾ ಇಲ್ವಾ, ಮತ್ತೆ ಅವರು ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಟ್ಟಿದ್ದಾರಾ ಇಲ್ವಾ, ಯಾರ್ದಾದ್ರೂ ನಮ್ಮ ಹಿತೈಷಿಗಳು ಬೆಂಬಲಿಗರು, ಕಾಂಗ್ರೆಸ್ಸಿನ ಹಿತೈಷಿಗಳು ಬೆಂಬಲಿಗರು ಯಾರಾದ್ರೂ ತಪ್ಪೋಗಿದ್ರೆ ಆ ಒಂದು ವಾರಕ್ಕೆ ಮುಂಚೆನೆ ನೀವು ಅಡ್ರೆಸ್ ಮಾಡಬೇಕು ಅದನ್ನ. ಆಮೇಲೆ ಡ್ರಾಫ್ಟ್ ನೋಟಿಫಿಕೇಶನ್ ಬಂದ ಕೂಡಲೇ ಅದನ್ನ ಪ್ರತಿಯೊಂದು ನೀವು ಸಮರ್ಪಕವಾಗಿ ವೀಕ್ಷಣೆಯನ್ನು ಮಾಡ್ಕೋಬೇಕು, ನೋಡ್ಕೋಬೇಕು. ಯಾರ ಹೆಸರಾದ್ರೂ ಬಿಟ್ಟೋಗಿದೆಯಾ, ಯಾಕೆ ಬಿಟ್ಟೋಗಿದೆ. ಆಮೇಲೆ 1 ತಿಂಗಳ ಅವಕಾಶ ಇರುತ್ತೆ ಅಬ್ಜೆಕ್ಷನ್ಸ್ ಹಾಕ್ಲಿಕ್ಕೆ. 5/8/26ರಿಂದ 4/9/26ವರೆಗೆ ಅಬ್ಜೆಕ್ಷನ್ಸ್ ಅನ್ನು ಹಾಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆ ಅಬ್ಜೆಕ್ಷನ್ಸ್ ಹಾಕೊಳ್ಳೋವರೆಗೂ ಕಾಯಬೇಡಿ. ಆಮೇಲೆ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಬಂದಿದ್ದಾರೆ, ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಸಮರ್ಥವಾದಂಥ ಸ್ವಲ್ಪ ವಕೀಲರುಗಳನ್ನು ನೇಮಕ ಮಾಡಿಕೊಳ್ಳಿ. ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು 4 ಜನ ವಕೀಲರುಗಳನ್ನು ತಾವು ನೇಮಕ ಮಾಡಿಕೊಳ್ಬೇಕು. ಏನಾದರೂ ಮತದಾರರಿಗೆ ಅಡಚಣೆಯನ್ನು ಬಂದರೆ ಅಬ್ಜೆಕ್ಷನ್ಸ್ ಅನ್ನ ಹಾಕ್ಲಿಕ್ಕೆ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಜೊತೆ ಮಾಡಲಿಕ್ಕೆ ನಮ್ಮ ಪಕ್ಷದ ಹಿತೈಷಿಗಳು ಬೆಂಬಲಿಗರು ಅನೇಕ ಜನ ಅಡ್ವೊಕೇಟ್ಸ್ ಇದ್ದಾರೆ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಾಧ್ಯ ಆದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2 ವಕೀಲರುಗಳನ್ನು ಕೂಡ ತಾವು ಈಗಾಗಲೇ ಗೊತ್ತು ಮಾಡಿಕೊಂಡಿದ್ರೆ ನಮ್ಮ ಮತದಾರ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಫೈನಲ್ ನೋಟಿಫಿಕೇಶನ್ ಯಾವಾಗಪ್ಪ ಅಂತಂದ್ರೆ 7/10/26, 7 ಅಕ್ಟೋಬರ್ನಲ್ಲಿ 7/10/26. ಅದಾದ ಮೇಲೆ ನೀವು ಯಾರು ಮತದಾರರಾಗಿ ದಾಖಲೆಯಾಗಿ ಉಳಿಯೋದಿಲ್ಲ, ಅವ್ರಿಗೆ ಮತ್ತು ಕಷ್ಟ ಆಗತ್ತೆ. ಹಾಗಾಗಿ ಅಂತ ಸಂಕಷ್ಟಕ್ಕೆ ನಾವು ಒಳಪಡೋದು ಬೇಡ. ಇದೊಂದು ಅವಕಾಶ ಮತ್ತು ಚಾಲೆಂಜ್ ಅಂತ ನಾವು ತೆಗೆದುಕೊಳ್ಳೋಣ. ಎಲ್ಲಿ ಚಾಲೆಂಜ್ ಇರುತ್ತೆ ಅಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ಅನೇಕ ಸಂಕಷ್ಟಗಳನ್ನ ದೇಶದ ಜನರಿಗಾಗಿ, ದೇಶದ ಜನರ ಒಳಿತಿಗಾಗಿ, ಆಡಳಿತಕ್ಕಾಗಿ, ಅಭಿವೃದ್ಧಿಗಾಗಿ ಅದು ಎದುರಿಸಿಕೊಂಡು ಬಂದಿದೆ. ಸದಾಕಾಲ ಅದು ಜನರ ಪರವಾಗಿ, ದೇಶದ ಏಕತೆಯ ಪರವಾಗಿ ಸಮರ್ಪಣಾ ಮನೋಭಾವದಿಂದ ತ್ಯಾಗ ಮತ್ತು ಹೋರಾಟ ಮಾಡಿದಂಥ ಮಹನೀಯರ ಪರಂಪರೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ್ದು. ಹಾಗಾಗಿ ಈ ಹಿನ್ನೆಲೆ ಮತ್ತು ಪರಂಪರೆಯನ್ನು ನಾವು ಕಾಯ್ದಿಟ್ಕೊಳ್ಳೋಣ. ಒಂದು ರಾಜಕೀಯ ಪಕ್ಷವಾಗಿ ನಾವು ಮಾಡಬೇಕಾದಂತಹ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಮುನ್ನಡೆಸೋಣ ಅನ್ನೋಂಥ ಮಾತನ್ನು ಹೇಳಿ ತಾವು ಅತ್ಯಂತ ವಿಶ್ವಾಸದಿಂದ ಈ ಒಂದು ಏನು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ತಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೆಲವು ಅಧ್ಯಕ್ಷರುಗಳು ಮತ್ತು ಬೇರೆ ಪದಾಧಿಕಾರಿಗಳು ಕೂಡ ಬಂದಿದ್ದೀರಿ. ಈ ಪಕ್ಷದ ಸಂಘಟನೆಯನ್ನ, ಈ ಕಾರ್ಯಕ್ರಮವನ್ನು ಸಂಘಟನೆಯನ್ನ ಮಾಡಲಿಕ್ಕೆ
ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖಂಡರು, ಶಾಸಕರುಗಳು, ಸ್ಪರ್ಧೆಯನ್ನು ಮಾಡಿದಂಥ ಎಲ್ಲ ಮುಖಂಡರುಗಳು ಕೂಡ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಒಂದೇ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ತಾವು ಸುಳ್ಯವನ್ನು ನಿರಂತರವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BLA 2ಗಳನ್ನು ನೇಮಕ ಮಾಡುವಂತ ಒಂದು ಪ್ರಕ್ರಿಯೆ ಆಗಿದೆ ಸರ್. ಅಧ್ಯಕ್ಷರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದಕ್ಕೂ ಕೂಡ ಅಭಿನಂದನೆಗಳನ್ನು ಹೇಳಬೇಕಾಗುತ್ತೆ. BLA 2ಗಳನ್ನು ನೇಮಕ ಮಾಡಿದ್ದಾರೆ ಸರ್. ಆದರೆ ಸುಳ್ಯನ ನಿರಂತರವಾಗಿ ನೆಗ್ಲೆಕ್ಟ್ ಆಗ್ತಾ ಇದೆ. ಅಲ್ಲಿ BLA 2ಗಳನ್ನು ನೇಮಕ ಮಾಡುವಂಥ ಕೆಲಸ ಆಗಲಿಲ್ಲ. ಕೂಡಲೇ ಯಾರೆಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಅಲ್ಲಿ ಯಾವುದರ ಕೊರತೆ ಇದೆ, ಅಲ್ಲಿನ ಬ್ಲಾಕ್ ಅಧ್ಯಕ್ಷರು ಜಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ವಾ, ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ಯಾರಿದ್ದಾರೆ ಅವ್ರಿಗೆ ಕರೆದು ಕೂಡಲೇ BLA 2ಗಳನ್ನು ನೇಮಕ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮತ್ತು ಉಡುಪಿ ಅಧ್ಯಕ್ಷರಿಗೆ ನಾವು ಚುನಾವಣಾ ಕಮಿಷನ್ ಅವ್ರಿಗೂ ಹೇಳಿದ್ದೇವೆ ಸರ್, ಎಲ್ಲೆಲ್ಲಿ ತಾವು BLO ಸಭೆಗಳನ್ನು ತಾವು ಮಾಡ್ತೀರಿ ಆ ಎಲ್ಲ BLO ಸಭೆಗಳಿಗೆ BLA 2ಗಳನ್ನು ನೀವು ಕರಿಬೇಕು. ಸೊ ದಟ್ ಹೊಂದಾಣಿಕೆ ಆಗತ್ತೆ, ನಿಮ್ಗೆ ಕಮ್ಯುನಿಕೇಶನ್ ಇರುತ್ತೆ. ಮತ್ತು ನಮ್ಮ BLA 2ಗಳಿಗೂ ಕೂಡ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ನೀವು ಅವರು ಬೇರೆ ಪಕ್ಷದವ್ರನ್ನ ಕರೀತಾರೆ, ಕರ್ಕೊಳ್ಳಿ. ಆದರೆ ನಮ್ಮ BLA 2ಗಳು ಉಡುಪಿ ಜಿಲ್ಲೆಯಲ್ಲಿ ನಡೆದಂಥ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನ್ನ ಸಭೆಯನ್ನು ಕರೆದಿದ್ದಾರೆ. ಆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ BLA 2ಗಳು ಹಾಜರಾಗಿರಲಿಲ್ಲ. ಮತ್ತೆ ಹೇಗೆ ಸಂಘಟನೆ ಆಗುತ್ತೆ, ಪಕ್ಷಕ್ಕೆ ಹೇಗೆ ಅನುಕೂಲ ಆಗುತ್ತೆ, ಚುನಾವಣೆಗಳ ಗೆಲುವು ನಾವು ಹೇಗೆ ನೋಡಕ್ಕೆ ಸಾಧ್ಯ ಆಗುತ್ತೆ? ಅಧ್ಯಕ್ಷರೇ, ದಯಮಾಡಿ ಇದನ್ನು ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿ ಸ್ಪರ್ಧೆ ಮಾಡಿದಂಥ ನಮಗೆ ಬಂದಿರೋ ಆಗಿದ್ರೆ ಪಟ್ಟಿಯನ್ನು ಕಳಿಸಿ. ನೀವು ಬರೀ KPCCಗೆ ಪಟ್ಟಿಯನ್ನು ಕಳಿಸಿದ್ರೆ ಸಾಕಾಗೋದಿಲ್ಲ. ಎಲೆಕ್ಷನ್ ಕಮಿಷನ್ ಅಲ್ಲಿ ಅದು ಅಪ್ಲೋಡ್ ಆಗಬೇಕು. ಅದರ ಅಧಿಕೃತವಾದಂಥ ಪಟ್ಟಿಯನ್ನು ನೀವು ಪಡ್ಕೊಳ್ಳೋದು ಆಗಿದ್ರೆ ತುಂಬಾ ಸಂತೋಷ. ಆಗಿದೆ ಅಂತ ಜಿಲ್ಲಾಧ್ಯಕ್ಷರು ಹೇಳ್ತಿದ್ದಾರೆ, ಬಟ್ KPCCಗೆ ಇನ್ನೂ ಮಾಹಿತಿ ಬಂದಿಲ್ಲ. ಆದ್ರಿಂದ ಸೊ ಇಂಥ ಎಲ್ಲ ವಿಷಯಗಳ ಬಗ್ಗೆ ಆಮೇಲೆ ನಾವು ಹೇಳಿದ್ದೇವೆ, ಈ ಡ್ರಾಫ್ಟ್ ನೋಟಿಫಿಕೇಶನ್ ಏನು ಪಬ್ಲಿಷ್ ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲೂ ಹಾಕಬೇಕು ಅಂತ ಹೇಳಿದ್ದೇವೆ. ಹಾಗೇನೆ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಇದನ್ನು ಪಬ್ಲಿಷ್ ಮಾಡಬೇಕು ಅಂತ ಹೇಳಿದ್ದೇವೆ. ಅಲ್ಲಿ ಕೂಡ ನಮ್ಮ BLA 2ಗಳು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ಸ್ಪರ್ಧೆ ಮಾಡಿದಂಥ ಎಲ್ಲ ಮುಖಂಡರುಗಳು ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಒಂದ್ಸಲ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.